ನಮಸ್ಕಾರ ವೀಕ್ಷಕರೇ, ವಿಕಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕು ಎಂಬುದು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬವನ್ನು ದಿನಾಂಕ ಮತ್ತು ಪೂಜಾ ಸಮಯಗಳು 2025. ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಭಾರತದಲ್ಲಿ ಪುರುಷರು ಮತ್ತು ಮಹಿಳೆಯರು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಶುಕ್ರವಾರ ಆಗಸ್ಟ್ 8, 2025ರಂದು ಆಚರಿಸಲಾಗುತ್ತೆ. ಹಬ್ಬವನ್ನು ಆಚರಿಸಲು ಎಲ್ಲ ಶುಭ ದಿನ ಮತ್ತು ಪೂಜಾ ಸಮಯಗಳು, ಪೂಜಾ ತಿಥಿಗಳು ಸಂಪೂರ್ಣವಾಗಿ ಇಲ್ಲಿ ತಿಳಿಸುತ್ತೇನೆ. ವರಮಹಾಲಕ್ಷ್ಮಿ ಮುಹೂರ್ತ, ಪೂಜಾ ಸಮಯ, ಅವಧಿ. ಸಿಂಹಲಗ್ನ ಪೂಜಾ ಮುಹೂರ್ತ ಆಗಸ್ಟ್ 8ರಂದು ಬೆಳಗ್ಗೆ 6:54ರಿಂದ ಬೆಳಗ್ಗೆ 9:02 ಸೊ ಈ ಸಮಯದಲ್ಲಿ ಬೇಕಾದರೆ ನೀವು ಪೂಜೆಗಳನ್ನು ಬೆಳಗಿನ ಅವಧಿಯಲ್ಲಿ ಒಂದು ಪೂಜೆಯನ್ನು ಇಟ್ಕೊಳ್ಬೋದು. ಸೊ ಇಲ್ಲ ಆಗಿಲ್ಲ ಅಂದರೆ ಇದು 2 ಗಂಟೆವರೆಗೂ ಇರುತ್ತೆ, 2 ಗಂಟೆ 8 ನಿಮಿಷವರೆಗೂ ಇರುತ್ತೆ. ಸೊ ಈ ಟೈಮಲ್ಲಿ ನಿಮಗೆ ಆಗಿಲ್ಲ ಅಂತಂದರೆ ಮತ್ತೆ ವೃಶ್ಚಿಕ ಲಗ್ನ ಪೂಜಾ ಮುಹೂರ್ತ ಯಾವ ಟೈಮಿಗೆ ಇರುತ್ತೆ ಅಂದರೆ ಅದು ಆಗಸ್ಟ್ 8ರಂದೇ ಬರುತ್ತೆ. ಮಧ್ಯಾಹ್ನ 1:19ರಿಂದ 3:33ರವರೆಗೆ ಇರುತ್ತೆ. ಇದು 2 ಗಂಟೆ 14 ನಿಮಿಷಗಳವರೆಗೆ ಇದು ಮುಹೂರ್ತ ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಯಾಕಂತಂದರೆ ಮನೆಯಲ್ಲಿ ಎಲ್ಲ ಮಹಾಲಕ್ಷ್ಮಿಯನ್ನು ರೆಡಿ ಮಾಡ್ಕೊಳ್ಬೇಕು, ಎಲ್ಲ ನೀವು ಮತ್ತು ಎಲ್ಲ ರೀತಿಯಿಂದ ಅಡುಗೆಗಳ ಪೂಜೆ ಮತ್ತು ಸಿಹಿ ತಿಂಡಿಗಳನ್ನು ಮಾಡಬೇಕಂದ್ರೆ ಕೆಲವರಿಗೆ ಮನೆಯಲ್ಲಿ ಟೈಮ್ ಆಗುತ್ತೆ. ಹಾಗಾಗಿ ಈ ಟೈಮಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಮತ್ತು ಈ ಟೈಮಲ್ಲೂ ಕೂಡ ನಿಮಗೆ ಮಿಸ್ ಆದರೆ ಮತ್ತು ಇನ್ನೊಂದು ಕುಂಭ ಲಗ್ನ ಪೂಜಾ ಮುಹೂರ್ತ ಇದು ಯಾವಾಗ ಸಿಗುತ್ತೆ ಅಂತಂದರೆ ಆಗಸ್ಟ್ 8ರಂದು ಸಂಜೆ 7:29ರಿಂದ ರಾತ್ರಿ 9:06 ಸೊ ಈ ಟೈಮಲ್ಲಿ ಸಿಗುತ್ತೆ. ಇದು 1:37 ಈ ವೃಷಭ ಲಗ್ನ ಮತ್ತು ಪೂಜಾ ಮುಹೂರ್ತ ಇರುತ್ತೆ. ಇದು ಕೂಡ ಈ ಟೈಮಲ್ಲಿ ಕೂಡ ನೀವು ಮಾಡ್ಕೋಬೋದು. ಇನ್ನು ಒಂದು ಆಗಸ್ಟ್ 9ರಂದು ಬೆಳಗ್ಗೆ 12:25ರಿಂದ ಬೆಳಗ್ಗೆ 2:25 ಬೆಳಗ್ಗೆ ಅಂತಂದರೆ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ಸೊ 2 ಗಂಟೆವರೆಗೂ ಕೂಡ ನೀವು ಮಾಡ್ಕೋಬೋದು. ವರಮಹಾಲಕ್ಷ್ಮಿ ಸಮಾರಂಭವು ಭಾರತದಲ್ಲಿ ವರಲಕ್ಷ್ಮಿ ಹಬ್ಬವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ. ಮಹಿಳೆಯರು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಮತ್ತು ತಮ್ಮ ಭಕ್ತಿಯನ್ನು ಪ್ರದರ್ಶಿಸಲು ಹಣ್ಣುಗಳು, ಹೂವುಗಳು, ಸಿಹಿ ತಿಂಡಿಗಳು, ಚಿನ್ನದ ಆಭರಣಗಳು ಮತ್ತು ಸೀರೆಗಳನ್ನು ಅರ್ಪಿಸುತ್ತಾರೆ. ಲಕ್ಷ್ಮೀ ದೇವಿಯ ವಿಗ್ರಹದ ಮುಂದೆ ಕಲಶವನ್ನು ಇರಿಸಿ ಪೂಜಾ ಕೋಣೆಯಲ್ಲಿ ರಂಗೋಲಿಯನ್ನು ಬಿಡಿಸಲಾಗುತ್ತದೆ. ಈ ಕಲಶವನ್ನು ಚಂದನದ, ಮರದ ಮತ್ತು ಹೂಗಳ ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸಲಾಗುತ್ತದೆ. ವಿಳೆದೆಲೆ, ಅಕ್ಕಿ, ಅರಶಿನ, ಬಾಳೆಹಣ್ಣು ಮತ್ತು ಮಹಾಲಕ್ಷ್ಮಿ ನಾಣ್ಯಗಳಂಥ ಶುಭ ವಸ್ತುಗಳನ್ನು ಕಲಶದ ಒಳಗಡೆ ಇರಿಸಲಾಗುತ್ತದೆ. ಈ ಸಮಾರಂಭವು ಲಕ್ಷ್ಮೀ ದೇವಿಯ ಮುಂದೆ ಶ್ಲೋಕಗಳು ಪಠಿಸುವುದರೊಂದಿಗೆ ಮತ್ತು ಆರತಿ ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಮಹಿಳೆಯರು ತಮ್ಮ ಮಣಿಕಟ್ಟಿಗೆ ಹಳದಿ ದಾರಗಳನ್ನು ಕಟ್ಟಿಕೊಂಡು ಸಿಹಿ ತಿಂಡಿಗಳು ಮತ್ತು ಉಡುಗೊರೆಗಳನ್ನು ಒಬ್ಬರಿಗೊಬ್ಬರು ಅರ್ಪಿಸಿಕೊಳ್ಳುತ್ತಾರೆ. ಮತ್ತು ವರಮಹಾಲಕ್ಷ್ಮಿಯ ಪೂಜೆಯ ಸಮಾರಂಭದಲ್ಲಿ ಭಾಗವಹಿಸುವವರಿಗೆ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ಹಲವಾರು ಥರ ಪ್ರಯೋಜನಗಳು ಯಾವುಗಳೆಂದರೆ ಧನ, ಹಣಕಾಸಿನ ಪ್ರಯೋಜನಗಳು ಕೂಡ ಆಗುತ್ತೆ. ಮತ್ತು ಸಂತಾನ, ಆರೋಗ್ಯವಂತ ಸಂತತಿ ಮತ್ತು ಸಂಪತ್ತಿನ ಸಂಪತ್ತು, ಸಮೃದ್ಧಿ, ಧಾನ್ಯ, ಆಹಾರದ ಸಮೃದ್ಧಿ ಮತ್ತು ದೀರ್ಘ ಸುಮಂಗಲಿ ಮತ್ತು ಗಜಲಕ್ಷ್ಮಿ, ಸಾಲ ಮುಕ್ತಿ, ವೀರ ಶಕ್ತಿ ಮತ್ತು ಧೈರ್ಯ ಜೊತೆಗೆ ಮಹಾಲಕ್ಷ್ಮಿಯನ್ನು ಆಚರಿಸುತ್ತಾರೆ. ವರಲಕ್ಷ್ಮಿ ಅಥವಾ ವರಮಹಾಲಕ್ಷ್ಮಿ ಪೂಜೆಯನ್ನು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ವಿವಾಹಿತ ಮಹಿಳೆಯರು ಶ್ರಾವಣ ಮಾಸದ ಹುಣ್ಣಿಮೆಯ ಮತ್ತು ಪೂರ್ಣಿಮೆಯ ಹಿಂದಿನ ಶುಕ್ರವಾರದಂದು ಆಚರಿಸುತ್ತಾರೆ. ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮಿಯನ್ನು ಗೌರವಿಸಲು ಇದನ್ನು ಆಚರಿಸಲಾಗುತ್ತದೆ. ಮಹಾಲಕ್ಷ್ಮಿಯ ವರಗಳನ್ನು ನೀಡುವ ಲಕ್ಷ್ಮೀ ದೇವಿಯನ್ನು ಅಭಿವೃದ್ಧಿಯಾಗಿ ಪೂಜೆಯನ್ನು ಮಾಡುತ್ತಾರೆ. ಮತ್ತು ದಕ್ಷಿಣ ಭಾರತದ ಮಹಿಳೆಯರು ಸಮೃದ್ಧಿಯ ದೇವತೆಯನ್ನು ಮೆಚ್ಚಿಸಲು ಮತ್ತು ತಮ್ಮ ಹಾಗೂ ಪತಿಯರ ಆರೋಗ್ಯ, ದೀರ್ಘಾಯುಷ್ಯ, ಆಶೀರ್ವಾದ ಪಡೆಯಲು ವರಮಹಾಲಕ್ಷ್ಮಿ ವ್ರತವನ್ನು ಕೂಡ ಆಚರಿಸುತ್ತಾರೆ. ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ತಮಿಳುನಾಡು ಮುಂತಾದ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಸಾಕಷ್ಟು ಜನಪ್ರಿಯವಾಗಿ ಇದೆ. ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಲು ಮತ್ತು ಆಕೆಯ ಆಶೀರ್ವಾದವನ್ನು ಪಡೆಯಲು ಇದು ಅತ್ಯಂತ ಮಂಗಳಕರ ದಿನ ಎಂದು
ಒಂದಾಗಿದೆ. ಈ ಅವಧಿಯಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಉಪವಾಸವನ್ನು ಆಚರಿಸಬೇಕು. ಆದಾಗ್ಯೂ ದಕ್ಷಿಣ ಭಾರತದ ನಗರಗಳಲ್ಲಿ ಮುಖ್ಯವಾಗಿ ಮಹಿಳೆಯರು ಈ ಸಮಾರಂಭಗಳಲ್ಲಿ ಭಾಗವಹಿಸುತ್ತಾರೆ. 2025ರಲ್ಲಿ ಚಿನ್ನ ಖರೀದಿ ಮತ್ತು ಶುಭ ದಿನಗಳು ಕೂಡ ನೀವು ಪಡೆಯಬಹುದು. ವರಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ಪಡೆಯಲು ಭಾರತದ ಪುರುಷರು ಮತ್ತು ಮಹಿಳೆಯರು ವರಮಹಾಲಕ್ಷ್ಮಿಯನ್ನು ಆಚರಿಸುತ್ತಾರೆ. ಈ ಹಬ್ಬವನ್ನು ಶುಕ್ರವಾರ ಆಗಸ್ಟ್ 8ರಂದು 2025ರಂದು ಆಚರಿಸಲಾಗುತ್ತದೆ.